ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ನಾವು ಬದ್ಧರಿದ್ದೇವೆ. ವಿದ್ಯಾಧಾರೆ ಶಾಲೆಯ ಸಂಸ್ಥಾಪಕ ಎಚ್.ವಿ. ಅಶ್ವಿನ್ ಕುಮಾರ್ ಹೇಳಿಕೆ. ವಿದ್ಯಾಧಾರೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ಮಳವಳ್ಳಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಷಯಾಧಾರಿತ ಗುಣಾತ್ಮಕ ಶಿಕ್ಷಣ ನೀಡುವುದರ ಜೊತೆಗೆ ಮುಂದಿನ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುವ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೇವೆ ಎಂದು ಶ್ರೀ ಲೀಲಾ ನಾಗರಾಜಪ್ಪ ಎಜುಕೇಷನಲ್ ಟ್ರಸ್ಟ್ನ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾದ ಎಚ್.ವಿ. ಅಶ್ವಿನ್ ಕುಮಾರ್ ತಿಳಿಸಿದರು. ಒಳಗೆರೆ ದೊಡ್ಡಿ ಗ್ರಾಮದಲ್ಲಿರುವ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಸ್ಕೂಲಿನ ಪ್ರಥಮ ವರ್ಷದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ದಿವಂಗತ ಲೀಲಾ ನಾಗರಾಜಪ್ಪನವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿದ ನಂತರ ಅವರು ಮಾತನಾಡಿದರು. ಕಾರ್ಯಕ್ರಮವನ್ನು ಮೈಸೂರಿನ ಮಧುಮೇಹ ತಜ್ಞರಾದ ಡಾಕ್ಟರ್ ರಘು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಜೀವನದ ಮೌಲ್ಯಗಳು, ಸಮಯ ಪ್ರಜ್ಞೆ ಮತ್ತು ಸ್ವಂತಿಕೆಯಿಂದ ಬದುಕನ್ನು ಕಟ್ಟಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವ ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸುವಂತಹ ಶಿಕ್ಷಣ ಇಂದಿನ ಮಕ್ಕಳಿಗೆ ಅತ್ಯವಶ್ಯಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ದಿವಂಗತ ಸುಬ್ಬಣ್ಣನವರ ಸ್ಮರಣಾರ್ಥವಾಗಿ ರಾಜು ಗುಂಡಾಪುರ ಅವರಿಗೆ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಾ, ನನ್ನ ಗುರುಗಳಾದ ಸುಬ್ಬಣ್ಣನವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಗೆ ನನ್ನನ್ನು ಭಾಜನನ್ನಾಗಿ ಮಾಡಿರುವುದು ನಿಜಕ್ಕೂ ನನಗೆ ಸಂತೋಷ ತಂದಿದೆ ಎಂದ ಅವರು, ಚಿತ್ರನಟ ಯಶ್ ಹಾಗೂ ಬಿಗ್ ಬಾಸ್ ಸ್ಪರ್ಧೆ ವಿಜೇತ ಗಿಲ್ಲಿ ನನ್ನ ವಿದ್ಯಾರ್ಥಿಗಳು ಎಂದು ತಿಳಿಸಿದರು. ಬಸವೇಗೌಡರ ಸ್ಮರಣಾರ್ಥವಾಗಿ ತಂಬಾಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲತಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಹ್ವಾನಿತರಾಗಿದ್ದ ಬಿಗ್ ಬಾಸ್ 12ರ ವಿಜೇತ ಗಿಲ್ಲಿ ನಟನನ್ನು ವೇದಿಕೆಯಲ್ಲಿ ಶಾಲಾ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಅವರು ಮಕ್ಕಳೊಂದಿಗೆ ಬೆರೆತು ಹಾಡು ಹೇಳಿ ನೃತ್ಯ ಮಾಡಿ ರಂಜಿಸಿದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನವನ್ನು ರಂಜಿಸಿತು. ಕಾರ್ಯಕ್ರಮದಲ್ಲಿ ದಳವಾಯಿಕೋಡೆಹಳ್ಳಿ ಗ್ರಾಮದ ತಮ್ಮಣ್ಣೇಗೌಡ, ರವಿಕಂಸಾಗರ, ಎಚ್.ಎನ್. ಶಿವಕುಮಾರ್, ಜೀವನ್ ಕುಮಾರ್, ಶಾಲೆಯ ಆಡಳಿತ ಮಂಡಳಿಯ ಎಚ್.ವಿ. ಶ್ವೇತಾ ಪರಮೇಶ್, ಅಕ್ಷತ್ ಅಶ್ವಿನ್ ಸೇರಿದಂತೆ ಶಿಕ್ಷಕರಿಂದ ಇದ್ದರು. ಈ ವರ್ಷ ಮಕ್ಕಳ ಭವಿಷ್ಯಕ್ಕೆ ಟೊಂಕ ಕಟ್ಟಿದ ಸಾರ್ಥಕತೆಯ ಮೆಲುಕು ಹಾಕುವ ಸಮಯ. ಸಾಧಿಸಿದ್ದು ಅಲ್ಪವೇ, ಸಾಧಿಸಬೇಕಾಗಿರುವುದು ಇನ್ನೂ ಅಗಾಧ. ಇದಕ್ಕೆ ನಮ್ಮ ಕನಸುಗಳೇ ಭರವಸೆಯ ರೆಕ್ಕೆಗಳು. ಈಗಿನ ಸ್ಪರ್ಧಾತ್ಮಕ ಪ್ರಪಂಚ ಏನಿದೆ ಅದರಲ್ಲಿ ಈಗ AI ಮತ್ತು ಮೆಷಿನ್ ಲರ್ನಿಂಗ್ ಅಂತ ಹೊಸ ಆಯಾಮ ಹೊರಟಿದೆ. ಅದರಿಂದ ಈಗ ಎಷ್ಟೋ ಜನ ಇಂಜಿನಿಯರ್ಗಳು ಮತ್ತೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ತಮ್ಮ ಕೆಲಸಗಳನ್ನ ಕಳ್ಕೊಳ್ಳುವಂತ ಯೋಜನೆಗಳು ಮೀನ್ಸ್ ಆದಿಗಿದ್ದಾರೆ. ಸೊ ಈಗ ನಾವು ಅದಕ್ಕೆ ಪೂರಕವಾಗಿ ನಾವು ಮಕ್ಕಳುಗಳನ್ನ ಕೇವಲ SLC ಒಂದು ಆರ್ಡರ್ ಮಾಡಿಸೋ 80% ತೆಗೆದು ಮಕ್ಕಳುಗಳನ್ನ ಕಲಿಸೋ ಬದಲು ಮಕ್ಕಳನ್ನ ಮುಂದಿನ ಭವಿಷ್ಯ ಮತ್ತು ಬದುಕನ್ನು ಕಟ್ಟಿಕೊಳ್ಳುವಂತ ರೀತಿಯಲ್ಲಿ ನಾವು ಯಾವ ರೀತಿಯ ಶಿಕ್ಷಣ ಕೊಡಿಸ್ಬೇಕು, ಯಾವ ರೀತಿಯ ಕಲಿಕೆಯನ್ನ ಅವ್ರಿಗೆ ನಾವು ಮನದಟ್ಟು ಮಾಡಿಸ್ಬೇಕು ಅನ್ನೋ ವಿಚಾರವನ್ನ ಮನದಲ್ಲಿಟ್ಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಶಾಲೆಯಿಂದ ವಿಷಯಾಧಾರಿತವಾದಂಥ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕು ಅಂತೇಳಿ ಡಿಸೈಡ್ ಮಾಡಿ ಮಕ್ಕಳ ಪ್ರತಿಯೊಂದು ಅಂಶಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಅದು ಕ್ಷೇತ್ರ ಕ್ರೀಡೆ ಆಗಿರ್ಬೋದು, ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಸಂಗೀತ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಇವಾಗ ನಾವು ಇಸ್ರೋ ಕಿಡ್ಸ್ ಅಂತ ಹೇಳಿ ಒಂದು ಹೊಸ ಕರಿಕ್ಯುಲಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಅದರಲ್ಲಿ ಇಸ್ರೋ ರಾಕೆಟ್ ಸೈನ್ಸ್ ಮತ್ತೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಮಕ್ಕಳುಗಳಿಗೆ ಈಗಿಂದಲೇ ಒಂದು ಅರಿವು ಮೂಡಿಸುವಂತ ಒಂದು ಪ್ರಯತ್ನ. ಹಾಗೆ ರಾಬೋಟಿಕ್ಸ್ ಬಗ್ಗೆ ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಆಲ್ರೆಡಿ ನಮ್ಮ ಕರಿಕ್ಯುಲಮ್ ಮಕ್ಕಳಿಗೆ ಅಳವಡಿಸುವ ಶಿಕ್ಷಣ ನೀಡ್ತಾ ಇದ್ದೀವಿ. ಸೊ ಒಂದು ಗುಣಾತ್ಮಕವಾದಂಥ ಒಂದು ಶಿಕ್ಷಣವನ್ನ ಹಳ್ಳಿಯ ಮಕ್ಕಳಿಗೆ ನಾವು ನೀಡಬೇಕು ಅಂತ ಹೇಳಿ ಇವೆಲ್ಲ ಒಂದು ವಿಚಾರಗಳನ್ನ ಒಟ್ಟಿಗೂಡಿಸಿ ನಾವು ಮಕ್ಕಳನ್ನ ನಾವು ತಯಾರು ಮಾಡೋದಕ್ಕೆ ಬದ್ಧರಾಗಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿ ನಟನ ವಿಶೇಷ ನೃತ್ಯ ಮಾತುಗಳು ಎಲ್ಲರ ಗಮನ ಸೆಳೆದವು. ಬನ್ನಿ ನಾವು ನೋಡೋಣ ಗಿಲ್ಲಿ ನಟನ ವಿಶೇಷ ನೃತ್ಯವನ್ನು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲ್ಗೂರು. ಚಿಕ್ಕ
ಮಕ್ಕಳಿಗೆ ನಿದ್ದೆ ಬರ್ತದೆ ಅವಕ್ಕೆ ಬಟ್ಟೆ ಹಾಕಿ ತಂದು ನಿಲ್ಲಿಸ್ಬಿಟ್ಟಿದ್ರಿ ಒಂದ್ ನಿಮಿಷ ನೀವು ಮೇಡಮ್ ಅವರ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಗೌರವ ಸಮರ್ಪಣೆ. ದಯಮಾಡಿ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸಮರ್ಪಿಸಬೇಕು.